ಕೃಷ್ಣ ಗಾಯತ್ರಿ ಮೊಬೈಲ್ ಹಿಂದೆ ಮೊಬೈಲ್ ಎಲ್ಲರಿಗೂ ನಮಸ್ಕಾರ, ಶುಭ ದಿನ. A very warm welcome to everyone joining us today. ಕಲರ್ಸ್ ಹೆಲ್ತ್ ಕೇರ್ನ ಹೊಸ ಶಾಖೆಯ ಅದ್ದೂರಿ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರಿಗೂ, ಅತಿಥಿ ಅಭ್ಯಾಗತರಿಗೂ, ಮಾಧ್ಯಮ ಮಿತ್ರರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಪ್ರೀತಿಯ ಸ್ವಾಗತ. I wholeheartedly welcome each and everyone to the grand launch of Color Healthcare's new center right here in ನಮ್ಮ ಬೆಂಗಳೂರು. ಪ್ರೀತಿಯ ಜೋರಾದ ಚಪ್ಪಾಳೆ ಬರಬೇಕು. ಸತತವಾಗಿ 20 ವರ್ಷಗಳಿಂದಲೂ ಕೂಡ ನಮ್ಮ ಕಲರ್ಸ್ ಹೆಲ್ತ್ ಕೇರ್ ನಾನ್ ಸರ್ಜಿಕಲ್ ವೆಯ್ಟ್ ಲಾಸ್, ಸ್ಕಿನ್ ಕೇರ್ ಹಾಗೂ ಹೇರ್ ರೆಜುವಿನೇಷನ್ ವಿಭಾಗದಲ್ಲಿ ಒಂದು ಅಗ್ರ ಸ್ಥಾನವನ್ನ ಪಡೆದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಂದು ಬ್ರ್ಯಾಂಡ್ ಅಥವಾ ಒಂದು ಆರ್ಗನೈಸೇಷನ್ 2 ದಶಕಗಳಿಂದಲೂ ಕೂಡ ಕ್ವಾಲಿಟಿ ಆಫ್ ಸರ್ವಿಸ್ನ ಇಂಪ್ರೂವ್ ಮಾಡ್ತಾ, ಅದರ ಲೆಗಸಿಯನ್ನ ಕಾಪಾಡ್ಕೊಳ್ತಾ, ಟೀಮ್ ವ್ಯಾಲ್ಯೂನ ಹಾಗೆ ಒಂದು ಐಡೆಂಟಿಟಿಯನ್ನ ಮೇಂಟೈನ್ ಮಾಡ್ತಾ, ಜನರ ವಿಶ್ವಾಸಕ್ಕೆ ಕೂಡ ಅರ್ಹರಾಗಿ ಹೆಲ್ತ್ ಅಂಡ್ ವೆಲ್ನೆಸ್ ವಿಭಾಗದಲ್ಲಿ ಒಂದು ಪ್ರಾಮಿಸಿಂಗ್ ನೇಮ್ ಅನ್ಸ್ಕೊಳ್ಳೋದು ಎಲ್ರಿಗೂ ಕೂಡ ಹೆಮ್ಮೆಯ ಸಂಗತಿ. ಇದೀಗ ಭಾರತದಲ್ಲಿ 50ಕ್ಕಿಂತಲೂ ಹೆಚ್ಚು ಶಾಖೆಗಳನ್ನ ಒಳಗೊಂಡಿರುವ ನಮ್ಮ ಕಲರ್ಸ್ ಹೆಲ್ತ್ ಕೇರ್ ಇದೀಗ ಅವರಿಗೆ ಸಾಟಿ ಅನ್ನೋ ತರ ಮತ್ತೊಂದು ಮಹತ್ವವಾದ ಹೆಜ್ಜೆಯನ್ನ ಇಟ್ಟಿದ್ದಾರೆ. ನಮ್ಮ ಕಲ್ಯಾಣ್ ನಗರಲ್ಲಿ ಲಾಂಚ್ ಆಗಿರುವ ಕಲರ್ಸ್ ಹೆಲ್ತ್ ಕೇರ್ ನ ಹೊಸ ಬ್ರಾಂಚ್ ಒಂದು ಬ್ರಾಂಚ್ ಅಷ್ಟೇ ಅಲ್ಲ, ನಿಮ್ಮ ಸ್ಕಿನ್ ಕೇರ್, ಸೆಲ್ಫ್ ಕೇರ್, ಬ್ಯೂಟಿ, ವೆಲ್ನೆಸ್ ಹಾಗೂ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ಗೆ one stop solution ಅಂತಾನೆ ಹೇಳ್ಬೋದು. To make this event a success, we have with us Mr. Shivaji Kuna, Executive Director, Colors Healthcare, and Mr. Krishi Raj, Director of Operations. ಹಾಗೂ ಈ ಸುಂದರ ದಿನವನ್ನ ಇನ್ನಷ್ಟು ಸುಂದರವಾಗಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ಕನ್ನಡದ ನಟಿ, ನಮ್ಮ ಕರ್ನಾಟಕದ ಹೆಮ್ಮೆಯ ನಟಿ, ಇದೀಗ ತ್ರಿಭಾಷಾ ನಟಿ, ಸ್ಕಿನ್ ಕೇರ್, ಬ್ಯೂಟಿ, ಸೆಲ್ಫ್ ಕಾನ್ಫಿಡೆನ್ಸ್ಗೆ ಒಂದು ಪರ್ಯಾಯ ಪದ ಅಂತಾನೆ ಹೇಳ್ಬೋದು. ಪ್ರೀತಿಯ ಚಪ್ಪಾಳೆಯೊಂದಿಗೆ ವೆಲ್ಕಮ್ ಮಾಡೋಣ ದ ಇನ್ಕ್ರೆಡಿಬಲಿ ಟ್ಯಾಲೆಂಟೆಡ್, ದ ಮೋಸ್ಟ್ ಗಾರ್ಜಿಯಸ್ ಅಂಡ್ ಎವ್ರಿವನ್ಸ್ ಫೇವರೇಟ್ ಆಶಿಕಾ ರಂಗನ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಈ ದಿನ ನಾವು ಒಂದು ಬರೀ ಹೊಸ ಸೆಂಟರ್ನ ಓಪನ್ ಮಾಡ್ತಾ ಇಲ್ಲ, ನಮ್ಮ ಡ್ರೀಮ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೀವಿ. ಯಾಕೆ ಅಂದ್ರೆ 20 ವರ್ಷಗಳಿಂದ ಒಂದು ಬ್ರ್ಯಾಂಡ್ ಇನ್ನೂ ಕೂಡ ಸದ್ದು ಮಾಡ್ತಾ ಇದೆ, ಜನರಿಗೆ ಅದ್ರ ಮೇಲೆ ಅಷ್ಟೊಂದು ನಂಬಿಕೆ ಇದೆ. ಹಾಗೆ ಸಾವಿರಾರು ಲಕ್ಷಾಂತರ ರಿಯಲ್ ಟ್ರಾನ್ಸ್ಫಾರ್ಮೇಶನ್ ಕ್ಲೈಂಟ್ ರಿಸಲ್ಟ್ಸ್ ಅನ್ನ ನಾವು ನೋಡಿ ಈ ಮಟ್ಟಕ್ಕೆ ಬೆಳೀತಾ ಇದ್ದೀವಿ. ಸೊ ಈ ಒಂದು ಸುಗಮ ದಿನಕ್ಕೆ ಆಗಮಿಸಿರುವ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಅಂತಾನೆ ಅನ್ಬೋದು. ಅಂಡ್ ಇವತ್ತಿನ ಡೇ ಅನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆಗಮಿಸಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಪ್ರೀತಿಯ ಸ್ವಾಗತ. ಅಂಡ್ ನಮ್ಮ ಬ್ರ್ಯಾಂಡ್ ಕಲರ್ಸ್ ಹೆಲ್ತ್ ಕೇರ್ನ ಹೊಸ ಬ್ರಾಂಚ್ ಕಲ್ಯಾಣ್ ನಗರಲ್ಲಿ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಮ್ಮ ಆಶಿಕಾ ರಂಗನಾಥ್ ನಮ್ಮ ಜೊತೆ ಇದ್ದಾರೆ. ಮ್ಯಾಮ್, ನಿಮಗೆ ನಮ್ಮ ಕಡೆನೂ ಒಂದಿಷ್ಟು ಸ್ವಲ್ಪ ಕ್ವಶನ್ಸ್ ಇರುತ್ತೆ, ಬಿಕಾಸ್ ಬ್ರ್ಯಾಂಡ್ಗೆ ನೀವೊಂದು ಕಳೆ ಅಂತಾನೆ ಅನ್ಬೋದು. ಸೊ ಈ ಲಾಂಚ್ಗೆ ನೀವು ಇವತ್ತು ಭಾಗಿಯಾಗೋದಕ್ಕಿರೋದಕ್ಕೆ ಎಷ್ಟು ಖುಷಿ ಅನಿಸ್ತಾ ಇದೆ? ಮೊದಲಿಗೆ ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ ಇವತ್ತು ಇಲ್ಲಿರೋದಕ್ಕೆ. ಫಸ್ಟ್ ಆಫ್ ಆಲ್ ನೀವು ಹೇಳ್ದಂಗೆ ಹೆಲ್ತ್ ಆಗಿ ವೆಲ್ನೆಸ್ಗೆ ಹೆಸರುವಾಸಿ ಆಗಿರೋ ಕಲರ್ಸ್. ಆ್ಯಂಡ್ ನನಗೆ ಪರ್ಸ್ನಲಿ ಐ ಗೆಟ್ ವೆರಿ ಕನೆಕ್ಟೆಡ್ ವಿತ್ ಹೆಲ್ತ್ ಆ್ಯಂಡ್ ವೆಲ್ನೆಸ್. ನಮ್ಮ ಪ್ರೊಫೆಷನ್ ಆಗಿರಲಿ ಅಥವಾ ಓವರ್ ಆಲ್ ನಾನಿರೋ ಆಗಿರೋದು. ಸೊ ಐ ಥಿಂಕ್ ನನಗೆ ಇದು ತುಂಬಾ ಇಂಟ್ರೆಸ್ಟೆಡ್ ಟಾಪಿಕ್. ಅಟ್ ದ ಸೇಮ್ ಟೈಮ್ ಇವತ್ತು ಇಲ್ಲಿ ವಿಸಿಟ್ ಮಾಡಿ ಐ ಸಾ ಲೈಕ್ ಅಂದರೆ ಇದ್ರ ಬಗ್ಗೆ ಬರೀ ಕೇಳಿದೆ ಆಸ್ ಅ ಬ್ರ್ಯಾಂಡ್, ಬಟ್ ಹೇಗೆ ವರ್ಕಿಂಗ್ ಆಗಿರ್ಬೋದು. ಆ್ಯಂಡ್ ಸೋ ಮೆನಿ ಬ್ರಾಂಚಸ್, ಲೈಕ್ 55 ಬ್ರಾಂಚಸ್ ಇದೆ ಓವರ್ ಆಲ್ ಇಂಡಿಯಾ. ಆ್ಯಂಡ್ ನಮ್ಮ ಬೆಂಗಳೂರಲ್ಲಿ 7ನೇ ಶಾಖೆ ಇದು. ಸೊ ಆ್ಯಂಡ್ ಇದನ್ನ 2.0 ಅಪ್ಗ್ರೇಡ್ ಮಾಡಿ, ತುಂಬ ಅಪ್ಗ್ರೇಡೆಡ್ ಟೆಕ್ನಾಲಜಿ ಯೂಸ್ ಮಾಡಿ ಮಾಡುವಂಥದ್ದು. ಆ್ಯಂಡ್ ಈಗಿನ ಕಾಲದಲ್ಲಿ ಎಲ್ಲರೂ
ಚೆನ್ನಾಗಿ ಕಾಣಬೇಕು, ಲುಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾಟ್ ಜಸ್ಟ್ ಫಾರ್ ಔಟ್ಸೈಡ್ ಬಟ್ ಫ್ರಮ್ ಇನ್ಸೈಡ್ ಟು. ಒಂದು ವೆಲ್ನೆಸ್ ಆಗಿರ್ಬೋದು, ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಆಗೋದೇ ಅಥವಾ ಬರೋದೇ ನಾವು ಹೇಗೆ ಕಾಣಿಸ್ತೀವಿ ವೆನ್ ಇಟ್ ಕಮ್ಸ್ ಟು ಕಾನ್ಫಿಡೆನ್ಸ್ ಆಗಿರಲಿ, ವೆಲ್ನೆಸ್ ಆಗಿರಲಿ, ಹೆಲ್ತ್ ಆಗಿರಲಿ. ಸೊ ಫ್ರಮ್ ವಿದಿನ್ ಅದನ್ನು ನಾವು ಯಾವಾಗಲೂ ಅಳವಡಿಸ್ಕೊಡೋ ಅಂಥದ್ದು. ಸೊ ಅದನ್ನು ಕಲರ್ಸ್ ಹೆಲ್ತ್ ಕೇರ್ ಹಸ್ ಬಿನ್ following it for so many years, ivaga 20 years in that. So I'm very very glad. Congratulations sir, all the very best to many more stores. Nimma biggest dreams ge all the very best. And ee ondu ಶಾಖೆ ಉದ್ಘಾಟನೆಗೆ ನನ್ನ ಬರಮಾಡ್ಕೊಂಡಿದ್ದಕ್ಕೆ thank you so much. ಓಕೆ. ಆ್ಯಂಡ್ ಮ್ಯಾಮ್, ನಿಮ್ಮನ್ನ ಸೋಷಿಯಲ್ ಮೀಡಿಯಲ್ಲಿ ಫಾಲೋ ಮಾಡ್ತಿರೋರು ಎಲ್ರಿಗೂ ಗೊತ್ತಿರುತ್ತೆ, ನೀವು ಹೀಗೆ ಸ್ಕಿನ್ ಕೇರ್ ಬಗ್ಗೆ ಮಾತಾಡ್ತೀರಾ, ಬ್ಯೂಟಿ ಬಗ್ಗೆ ಮಾತಾಡ್ತೀರಾ, ಮೆಡಿಟೇಷನ್, ಜರ್ನಲಿಂಗ್, ಬ್ರೆತ್ ವರ್ಕ್, ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡ್ತೀರಾ ಅಂತ. ಸೊ ಆನ್ ಅ ಪರ್ಸನಲ್ ನೋಟ್, ಈ ಸ್ಕಿನ್ ಕೇರ್ ಅಥವಾ ಸೆಲ್ಫ್ ಕೇರ್ ಅಥವಾ ಈ ವೆಲ್ನೆಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮನಸ್ಸಿಂದ ಹೇಗೆ ಅನಿಸುತ್ತೆ ಅದ್ರ ಬಗ್ಗೆ? ನಾನು ಆಗಲೇ ಹೇಳ್ದಂಗೆ ವೆನ್ ಇಟ್ ಕಮ್ಸ್ ಟು ಹೆಲ್ತ್ ಆ್ಯಂಡ್ ವೆಲ್ನೆಸ್, ಬರೀ ನೋಡೋಕೆ ಮಾತ್ರ ಒಂದು ಲುಕ್ ಆಗಲಿ, ಲುಕ್ಸ್ಗೆ ಇಂಪಾರ್ಟೆನ್ಸ್ ಕೊಡೋವಂಥದ್ದು ಅಂತ ಏನು ಹೇಳ್ತಾರೆ, ಅದು ಒಳಗಡೆಯಿಂದ ಇರುವಂಥದ್ದು. ಸೊ ನಾವು ಅದಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ. ಇಫ್ ನಾಟ್ ಅನ್ ಆ್ಯಕ್ಟರ್ ಕೂಡ ನಾನು ತುಂಬ ನನ್ನ ಹೆಲ್ತ್ ಬಗ್ಗೆ ನಾನು ಕಾಳಜಿ ವಹಿಸುವಂಥದ್ದು. ಸೊ ಮಾರ್ನಿಂಗ್ ರೂಟೀನ್ಸ್ ಇರ್ಬೋದು, ಪ್ರಾಣಾಯಾಮ, ಮೆಡಿಟೇಷನ್, ಸಾಕಷ್ಟು ರೀತಿಯಲ್ಲಿ ನನಗೆ ಬದಲಾವಣೆ ಕೊಟ್ಟಂಥದ್ದು. ಸೊ ಅಲಾಂಗ್ ವಿತ್ ಯುನೋ ನಾವು ಪರ್ಸ್ನಾಲಿಟಿನ ಹೇಗೆ ಡೆವಲಪ್ ಮಾಡ್ಕೋತೀವಿ, ಅದ್ರ ಜೊತೆಗೆ ನಾವು ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡ್ಕೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ಥಿಂಕ್ ವೆರಿ ವೆರಿ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ, ಈಗಿನ ಪೊಲ್ಯೂಷನ್ ಆಗಿರಲಿ, ದ ಚೇಂಜಿಂಗ್ ಎನ್ವೈರನ್ಮೆಂಟ್, ನಾವು ನಮ್ಮ ಹೆಲ್ತ್ ಕಡೆ ತುಂಬಾ ಪ್ರಾಮುಖ್ಯತೆ ಕೊಡುವಂಥದ್ದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಅದ್ರ ಜೊತೆಗೆ ಫಿಸಿಕಲ್ ಹೆಲ್ತ್ ಅಲ್ಲದೆ ಮೆಂಟಲ್ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಐ ಥಿಂಕ್ ಬೋತ್ ಆರ್ ಅ ಬ್ಯಾಲೆನ್ಸ್ ಆ್ಯಂಡ್ ಎರಡೂ ನಾವು ಮೇಂಟೈನ್ ಮಾಡಬೇಕು ಅದನ್ನು. ಓಕೆ. ಆ್ಯಂಡ್ ಆಲ್ಸೋ ಇವಾಗ ಸೆಲೆಬ್ರಿಟಿ ಆಗಿ ನಿಮ್ಮ ಮೂವೀಸ್ ಬಗ್ಗೆ ಎಲ್ಲ ನಮಗೆ ಗೊತ್ತಿರುತ್ತೆ, ಬಟ್ ಅಂದರೆ ಆಶಿಕಾ ರಂಗನಾಥ್ ಅವರು ಆಸ್ ಅ ಪರ್ಸನ್ ಮನೆಯಲ್ಲಿ ನಿಮ್ಮ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ? To be very honest, I was not a morning person. ತುಂಬಾ ಬೇಗ ಎದ್ದೇಳುವಂಥದ್ದಿರಲಿಲ್ಲ. ಬಟ್ ಫ್ರಮ್ ಪಾಸ್ಟ್ 2-3 years I think ಮಾರ್ನಿಂಗ್ ಪರ್ಸನ್ ಆಗಿ ಚೇಂಜ್ ಆಗಿ ಐ ಬಿನ್ ಲವಿಂಗ್ ಇಟ್. ಸೊ ಮಾರ್ನಿಂಗ್ ಬೇಗ ಎದ್ದರೆ ಸಾಕಷ್ಟು ಕೆಲಸಗಳು ನಾವು ಮಾಡ್ಕೋಬೋದು. ಹಾಗೆ ಲೈಕ್ ಐ ಸೆಡ್, ಮೆಂಟಲ್ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವಿರುವಂಥ ಪ್ರೊಫೆಷನಲ್ಲಿ ನಮಗೆ ಸಾಕಷ್ಟು ರೀತಿಯಾದ ಸ್ಟ್ರೆಸ್ ಇರುತ್ತೆ, ಟ್ರಾವೆಲ್ ಇರುತ್ತೆ, ಶೂಟ್ ಇರುತ್ತೆ. ಸೊ ದಿಸ್ ಲಾಟ್ ಆಫ್ ಥಿಂಗ್ಸ್ ದಟ್ ವಿ ನೀಡ್ ಟು ಡೀಲ್ ವಿತ್. ಆ್ಯಂಡ್ ಐ ಥಿಂಕ್ ಎಲ್ಲ ಪ್ರೊಫೆಷನಲ್ಲೂ ಅವ್ರದ್ದೇ ಆದಂಥ ಸ್ಟ್ರೆಸ್ ಆ್ಯಂಡ್ ಆ ಒಂದು ಕೆಲಸದ ನಿವಾರಿಸುವಂಥ ತುಂಬಾ ಸ್ಟ್ರೆಸ್ ತಗೊಳ್ಳೋಂಥದ್ದು ಇರುತ್ತೆ. ಸೊ ಐ ಥಿಂಕ್ ನನ್ನ ಪ್ರಕಾರ ಅರ್ಲಿ ಮಾರ್ನಿಂಗ್ ರೂಟೀನ್ ಅಂತ ಏನಿರುತ್ತೆ, ಸೊ ಐ ಯೂಶ್ವಲಿ ಡೂ ಎದ್ದ ತಕ್ಷಣ ಮೆಡಿಟೇಷನ್ ಮಾಡ್ತೀನಿ ಅಟ್ಲೀಸ್ಟ್ 10 to 15 minutes, ಆ್ಯಂಡ್ ದೆನ್ ಫಾಲೋಡ್ ಬೈ ಪ್ರಾಣಾಯಾಮ and healthy breakfast, very important, and then I work out. So idella nantra whatever work follows adin martini. And also at times I will be doing gratitude journaling also. So ನಮಗೆ ಲೈಫಲ್ಲಿ ಸಿಕ್ಕಿರೋಂಥ ಒಂದಷ್ಟು ಅಂದರೆ ಟು ಬಿ ಗ್ರೇಟ್ಫುಲ್ ಅಬೌಟ್, ಕೃತಜ್ಞತೆ ಏನೇನಕ್ಕೆ ತೋರಿಸ್ಬೇಕು ಅದ್ರ ಮನಸ್ಸಲ್ಲೇ ಕೇಳ್ಕೊಳ್ಳೋಂಥದ್ದಾಗಿರಲಿ, ಸಾಕಷ್ಟು ರೀತಿಯಲ್ಲಿ ಮಾಡ್ತೀವಿ. ಸೊ ಗ್ರಾಟಿಟ್ಯೂಡ್ ಜರ್ನಲಿಂಗ್ ಒಂದು ಜರ್ನಲ್ ಬುಕ್ಕಲ್ಲಿ ಐ ಜರ್ನಲ್. ಸೊ ಎಷ್ಟು ಮಟ್ಟಿಗೆ ನಮ್ಮ ಮೆಂಟಲ್ ಹೆಲ್ತ್ನ ನಾವು ಕಾಪಾಡ್ಕೋಬೋದು ಅಷ್ಟು ಮಟ್ಟಿಗೆ ನಾನು ಟ್ರೈ ಮಾಡ್ತಿದ್ದೀನಿ. ಆ್ಯಂಡ್ ಐ ರಿಯಲಿ ಹೋಪ್ ದಟ್ ಎವ್ರಿಬಡಿ ಆಲ್ಸೋ ಫಾಲೋಸ್ ಇಟ್. ದಿಸ್ ಇಸ್ ಇಟ್. ನೋಡಿದ್ರಿ ಅಲ್ವಾ, ನಾವು ಖುಷಿಯಾಗಿರೋದಕ್ಕೆ ಬರೀ ನಮ್ಮ ರುಟೀನ್ ಅಷ್ಟೇ ಅಲ್ಲ, ನಮ್ಮನ್ನ ನಾವು ಹೇಗೆ ನೋಡ್ಕೊಳ್ತೀವಿ ಆ್ಯಂಡ್ ಲೈಫಲ್ಲಿ ನಮಗೆ ಏನೇನೆಲ್ಲ ಸಿಕ್ಕಿದೆ ಅದಕ್ಕೆ ಥ್ಯಾಂಕ್ ಯು ಹೇಳ್ತಾರೆ ಅಂತ ಆಶಿಕ್ ಅವರು, ಅದಕ್ಕೆ ಅವರಷ್ಟು ಗ್ಲೋ ಆಗ್ತಾ ಇರೋದು. ಓಕೆ ಮ್ಯಾಮ್, ನಿಮ್ಮ ಸ್ಟ್ರಿಕ್ಟ್ ಸ್ಕೆಡ್ಯೂಲ್ಸಲ್ಲಿ ನೀವು ಬ್ಯಾಲೆನ್ಸ್ ಡಯಟ್ ಮಾಡ್ತೀರಾ ಅಥವಾ ಮೈಂಡ್ಫುಲ್ ಈಟಿಂಗ್ ಮಾಡ್ತೀರಾ? ಬಿಕಾಸ್ ಎಲ್ಲಿ ನೋಡಿದ್ರು ಏರ್ಪೋರ್ಟಲ್ಲಿ ತಿರುಗಾಡ್ತಾನೆ ಇರ್ತೀರಾ ಕೆಲಸಕ್ಕೋಸ್ಕರ, ಅಂಥ ಟೈಮಲ್ಲಿ ಹೆಲ್ದಿ ಡಯಟ್ ಅಥವಾ ಬ್ಯಾಲೆನ್ಸ್ ಡಯಟನ್ನು ಹೇಗೆ ಚೂಸ್ ಮಾಡ್ತೀವಿ? ಐ ಥಿಂಕ್ ನ್ಯೂಟ್ರಿಷನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ನಾವೇನು ತಿಂತೀವಿ ಅದು ತುಂಬಾ ನಮ್ಮ ಹೆಲ್ತ್ಗಾಗಲಿ ಆ್ಯಂಡ್ ಹೌ ವಿ ಲುಕ್ ಆಲ್ಸೋ ಮ್ಯಾಟರ್ಸ್. ಸೊ ಹೆಲ್ದಿ ಈಟಿಂಗ್ ಇಸ್ ವಾಟ್ ಸಮಥಿಂಗ್ ಐ ರಿಯಲಿ ಫಾಲೋ. ನೋ ಶುಗರ್ ಆಗಿರ್ಬೋದು, ನೋ ಜಂಕ್ ಡಯಟ್. ಸೊ
ಅದು ಈಗಿನ ಕಾಲದ ಟ್ರೆಂಡ್ ಆಗಿರ್ಬೋದು, ಬಟ್ ದಟ್ ಈಸ್ ದ ಬೇಸಿಸ್ ಆಫ್ ವಾಟ್ ಅ ಹೆಲ್ದಿ ಲಿವಿಂಗ್ ಇಸ್ ನನ್ನ ಪ್ರಕಾರ. ಸೊ ಐ ಥಿಂಕ್ ತುಂಬ ಹೆಲ್ದಿ ಡಯಟ್ನ ಫಾಲೋ ಮಾಡ್ತೀನಿ, ಬಟ್ ಅಟ್ ಟೈಮ್ಸ್ ಆಬ್ವಿಯಸ್ಲಿ ನಮಗೂ ಏನಾದರೂ ತಿನ್ಬೇಕನ್ಸುತ್ತೆ. ಸಮ್ಟೈಮ್ಸ್ ಚೀಟ್ ಮೀಲ್ ಮಾಡ್ತೀನಿ, ಬಟ್ ಒನ್ಸ್ ಇನ್ ಅ ವೈಲ್, ನಾಟ್ ಆನ್ ಅನ್ ಎವ್ರಿ ಡೇ ಬೇಸಿಸ್. ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡುವಂಥದ್ದು. ಐ ಮೀನ್ ದಟ್ಸ್ ವಾಟ್ ಮ್ಯಾಟರ್ಸ್ ದ ಮೋಸ್ಟ್ ಅಂತ ನನಗನ್ಸುತ್ತೆ. ಓಕೆ ಮ್ಯಾಮ್, ಕೊನೆಯದಾಗಿ ನಿಮ್ಮ ಬೆಂಗಳೂರಿನ ಫ್ಯಾನ್ಸ್ಗೆ ಒಂದು ಈಸಿಯಾಗಿ ಒಂದು ಸ್ಕಿನ್ ಕೇರ್ ಟಿಪ್ಸ್ ಅಥವಾ ವೆಲ್ನೆಸ್, ನಮ್ಮ ಮೈಂಡನ್ನು ಹೇಗೆ ನೋಡ್ಕೊಳ್ಬೇಕು, ಬಿಕಾಸ್ ಅದೇ ಅಲ್ವಾ ನಮ್ಮನ್ನು ಗ್ಲೋ ಆಗಿ ಕಾಣಿಸೋದು ಹೊರಗಡೆ ಜನಕ್ಕೆ, ಅದಕ್ಕೆ ಒಂದು ಚಿಕ್ಕದಾಗಿ ಟಿಪ್ಸ್ ಕೊಡಬೇಕು ಅಂದರೆ ಏನು ಹೇಳ್ತೀರಾ? ಈಗಿನ ಜನತೆ, ಐ ಥಿಂಕ್ ಈಗಿನ ಜನ್ರೇಷನ್, ನಾಟ್ ಜಸ್ಟ್ ಟುಡೇಸ್ ಜನ್ರೇಷನ್, ಎಲ್ಲರೂ ಫೋನ್ ಅಡಿಕ್ಷನ್ ಜಾಸ್ತಿ ಆಗಿದೆ. ಸೊ ಐ ಥಿಂಕ್ ಫೋನ್ನ ದೂರ ಇಟ್ಟು ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡಿ, ಹತ್ರದ ಜೊತೆ ಕುತ್ಕೊಂಡು ಮಾತಾಡಿ, ಒಂದಷ್ಟು ಒಳ್ಳೆ ಹ್ಯಾಬಿಟ್ಸ್ ಆಗಿರ್ಬೋದು, ಲೈಕ್ ಐ ಸೆಡ್ ಸಾಕಷ್ಟು ಮಾರ್ನಿಂಗ್ ರೂಟೀನ್ಸ್ ಇರುತ್ತೆ, ಆ್ಯಂಡ್ ಹೆಲ್ದಿ ಈಟಿಂಗ್ ಆ್ಯಂಡ್ ಯಾವುದೇ ರೀತಿಯಾದ ಸ್ಕಿಲ್ಸ್ ಆಗಿರ್ಬೋದು ಎಲ್ಲವನ್ನು ಫಾಲೋ ಮಾಡ್ತು. ಫಸ್ಟ್ಲಿ ಐ ಥಿಂಕ್ ಫೋನ್ ಅವಾಯ್ಡ್ ಮಾಡಿ, ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡಿದ್ರೆ ಸಾಕಷ್ಟು ವಿಷಯಗಳು ಸಾಲ್ವ್ ಆಗುತ್ತೆ ಲೈಫಲ್ಲಿ ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್, ಥ್ಯಾಂಕ್ ಯು. ಒಂದು ಪಾಡ್ಕಾಸ್ಟ್ ಕೇಳ್ದಂಗೆ ಆಯಿತು ಮೈಂಡ್ ಆ್ಯಂಡ್ ವೆಲ್ನೆಸ್ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಟ್, ಬಟ್ ಯಾ ಥ್ಯಾಂಕ್ ಯು. ಬಿಕಾಸ್ ನಮಗೆ ಎಲ್ಲ ಕಡೆಗೂ ಕೂಡ ಸೆಲೆಬ್ರಿಟಿಗಳದ್ದು ರೂಟೀನ್ ಎಲ್ಲ ನೋಡಿ ನೋಡಿ ಅವರ ಮನಸ್ಸಿಂದ ಹಿಂಗೆ ಅನ್ಸುತ್ತೆ, ಅವ್ರದ್ದು ಪರ್ಸನಲ್ ಲೆವೆಲಲ್ಲಿ ತಿಳ್ಕೊಳ್ಳೋದಕ್ಕೆ ಎಲ್ರಿಗೂ ಖುಷಿ ಆಗುತ್ತೆ. ಬಿಕಾಸ್ ಈಗ ಒಂದು ಪೋಸ್ಟ್ ಹಾಕಿದ್ರೆ ಸಾವಿರಾರು ಜನಕ್ಕೆ ನಾನು ಇವತ್ತು ಹೆಲ್ದಿ ಬ್ರೇಕ್ಫಾಸ್ಟ್ ತಿನ್ಬೇಕನ್ಸುತ್ತೆ, ಮೆಡಿಟೇಷನ್ ಮಾಡ್ಬೇಕಂತ ಅನ್ಸುತ್ತೆ. ಯು ಇನ್ಸ್ಪೈರ್ ಸೋ ಮೆನಿ ಪೀಪಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ಪೀಕಿಂಗ್ ಯುವರ್ ಹಾರ್ಟ್. ಥ್ಯಾಂಕ್ ಯು. ಓಕೆ, ಓವರ್ ಟು ಶಿವಾಜಿ ಕುನಾಸೋ. So your brand focuses on non-invasive solutions, right? So why is it so important? I mean, especially for younger generations. ಎಲ್ಲರಿಗೂ ನಮಸ್ಕಾರ. ಸೊ you should be excusing me for not keeping this conversation ahead in Kannada. Otherwise, to answer the question, see, the whole funda is everybody knows the balance of calories and then how you work on the muscle and then lose the fat. So the fundamentals remains the same. When the fundamentals are the same, I don't believe in anything. I don't believe in a surgery. I don't believe in knife, and also I don't believe in taking any supplements. So I consider taking any injections or supplements versus surgery, both are the same, both are one and the same. I mean, why do you use it's again a foreign body, you understand? So you take a supplement and then you put in, and you take a knife and then you use it. I don't think that's the right way to deal with your body. As Ashika was telling, that you have to value and be grateful for what God has given you, and then treating it and mistreating. I think putting in surgery and any invasive procedure is considered as mistreating yourself. So I don't appreciate that fact of putting anybody themselves under a knife just to lose fat or just to look slim. When in the year 2004 we started understanding the prominence and the importance of non-invasive weight management programs. So since then we have helped more than 1 million clients now. And we are very happy for that, and we have changed a lot of lives, made a lot of impactful change in their lives. Yeah, results speaks. And thank you so much, sir. And over to you, sir. Congratulations on the Bangalore launch. So what makes this new brand so special for Colors Healthcare? Hi everybody. Excuse me for not speaking in Kannada. See, for us, this is the first 2.0 branch for entire Karnataka, and we are really happy that we are launching in Kalyan Nagar. And my team, they themselves are waiting for this branch to be open, and we should thank even Ashika ji for being a part of the opening, and we are very happy for that. Yes, coming to your question again, this branch gives us a very big milestone in proving that Colors is not going to stay back where it is. And we will keep evolving, we'll keep experimenting on new technologies, we'll keep introducing all non-invasive treatments, and see to that we give best service with results. That's the formula of Colors, in fact. Okay, can you tell us a bit about the journey of Colors Healthcare from one clinic to over 50 plus clinics across India? See, that's actually a big story, in fact, but let me keep it short.
Yeah, Come when on, we sir. started We 20 years you back. guys have made a legacy, and you literally were telling that story. See, behind every successful brand, there is one man who dedicates his life for this brand. He is none other than our chairman, Mr. T. Vijay Krishna. So, in front of him, he only had one vision when he started the branch. How do I make this big? How do I make this an eco-friendly company where it doesn't depend on injections, medicines? No, he doesn't believe in all of that, as Mr. Shivaji said. So it was not easy to bring from one branch to 50 branches, in the last 50 years. But the dedication of each and every employee, and one by one, even the clients, what we believe, the treatment, everything helped us a lot. Yes, today it is different. There's a lot of competition, but still we are standing at number one in South India, and we are sure we'll keep launching more and more branches, and we'll bring it to 100 and very, very shortly. We'll be 100 branches plus very shortly. You're very good. I want to add one point here. Like the question you asked, in the year 2004 when we started, digitalization was not there. There was no internet, there was no WhatsApp. And again, like Ashika was telling, people used to sit in front of people and talk to each other and then understand people more. And in those days, in the year 2000, since 2004 till 2014 or 13, when this entire digitalization happened and mobile data was available for 299 rupees unlimited. So, but during this period of close to about 10-11 years, we took each and every possible platform to create awareness. It's not only to make business, just to tell people that you have to consider health seriously. See, at the end of the day, you name a disease, 100% that is having an effect of obesity. So you are overweight, and that will help. I mean, I don't know, recently I studied, I have been through a case study. Somebody who took an injection to lose weight have gone blind. Yeah, anybody can Google and check. So the whole funda is, Mr. Vijay struggled so much for the first 11-12 years. That was, I should tell you that was the crucial period of Colors basically. So more than being an organization to make money, or in terms of business perspective, beyond the business perspective, there is something else called creating awareness perspective. There were women who were struggling with PCOS, and then there were a lot of families who, just because she could not become pregnant, I mean, for somebody who is seeing out, for an outsider it won't seem to be a bigger problem, but otherwise for somebody who feels it for themselves, I mean, that's too much of a struggle. I mean, the family falls apart. I mean, yeah, that's a very serious problem. So we addressed a lot of problems like that, and that particular 11 years, the initial first 11 years is actually the crucial situation where Mr. Vijay played a very, very serious role, attending meetings and addressing people. And there used to be this city cable, local cable TVs, where people used to invite him in addressing certain meetings. And back then, those were the podcasts. So he used to spend so much of time creating awareness. So I think the first 11 years of Colors is very, very crucial. So we have seen thousands of real transformations from Colors Healthcare, but what are some of the most common problems your customers comes up with, and how does Colors help them? There is one problem which people think it is very common, but it is very scary, that the relationship with food is very toxic. You understand? Right now, especially, at one point of time, I wanted to eat biryani. I used to eat at 10 p.m. in the night also. But today, you want to drink water, you want to see content in the water. You understand? You take a packaged water bottle and then you see what is there in the water bottle. I mean, see what kind of world we are living in right now. So that is the scariest and very. I mean, it sounds very simple, but when we meet clients, they keep telling. They take a packet of oats and they will tell the ingredients of oats without even looking at it. I mean, what kind of R&D you guys are into? So that is something which is very, very sensitive. I think once everybody is educated and very much clear enough of the right way to live and the right way to eat, definitely I don't think we need to get into a situation where we need to read each and every label everywhere.
So what makes Colors different from other wellness and slimming brands in the industry? I would say Colors is actually different from day one. We never thought to copy paste from any other brands. In fact, we have created our own way of treatments, completely non-invasive treatments. And how do we treat? See, the one best thing what I can say is the results what we give. That itself is massive when we compare to competitors or any other weight loss companies. In fact, so the result speaks a lot, and the kind of step-ins we have is definitely huge, and we are very happy that we give so many clients treatments and we are a part of changing their lives. So that's where I don't do much of outside marketing. In fact, referral clients comes a lot. They say, I saw somebody losing their weight, so we keep, our team themselves, they say, we don't have space today, so come tomorrow, something like that. So I would say we are more strong in giving results, and that itself is apart from the market, in fact. So how important is technology in what Colors does, from diagnosis to treatment? Technology, yes, it's definitely very important. You see, people are changing from keypad phones to smartphones, from smartphones to ultra large screen XYZ. Why do we do that? Because we want to be upgraded in our life. And why don't we upgrade when it comes to our health? Why don't we use best technology for losing weight or having a better lifestyle? So yes, introducing new technology is always important, understanding, and the world is becoming too much digitalized. People are not going out, people are spending a lot of time interiors. So why we in the same way, everybody knows everything, that some other brand is having this, why don't you have this? Whether that is useful or not useful, that is different. First they'll start questioning us. So we do a lot of questions in our R&D team, and we understand how important technology is and what to introduce, what not to introduce. So I feel technology, yes, it helps everybody in losing weight. Not only weight, in fact, in hair and skin, especially when it comes to skin treatments and hair treatments. The skin is actually a very sensitive thing. You can't experiment anything you want on the skin. Once something goes wrong, it will take months or weeks to rectify or come back. So that is where technology is definitely important. Okay. This is a question over to you both. What does success looks like for Colors Healthcare? Is it brand growth or satisfaction or the client results? Success looks for Colors Healthcare. That's a very big question. Looks very simple, but I actually have a small equation for it. For us, client satisfaction, or for us, the result is more important. If the result is good, the client is satisfied, and the client is satisfied, we are successful. That's how it is. ಈ ಕಲರ್ಸ್ನ ಸ್ಟಾರ್ಟ್ ಮಾಡಿದ್ರು. ಎಸ್ 2004 ಕೇವಲ 11 ಎಂಪ್ಲಾಯೀಸ್ ಜೊತೆ ಸ್ಟಾರ್ಟ್ ಮಾಡಿದ ಕಲರ್ಸ್ ಈಗ ಸೌತ್ ಇಂಡಿಯಾನಲ್ಲಿ 50+ ಬ್ರಾಂಚಸ್ ಅಂಡ್ 3000 ಎಂಪ್ಲಾಯೀಸ್ ಜೊತೆ ಸಕ್ಸಸ್ಫುಲ್ ಆಗಿ ಕ್ಲೈಂಟ್ಗೆ ರಿಸಲ್ಟ್ ಕೊಡ್ತಾ ಇದ್ದೀವಿ. ಆಲ್ಮೋಸ್ಟ್ 16,000 kgs, ಎಸ್ ಒಂದಲ್ಲ ಎರಡಲ್ಲ 16,000 kg ಭಾರನ್ನ ಈ ಭೂಮಿಗೆ ನಾವು ಕಡಿಮೆ ಮಾಡಿದ್ದೀವಿ. ಆಕ್ಚುಲಿ ಇದಕ್ಕೆ ನೀವು ಕ್ಲಾಸ್ ಕೊಡ್ಬೇಕು. 1-2 kg ಕಡಿಮೆ ಮಾಡೋದು ತುಂಬಾ ದೊಡ್ಡ ವಿಷಯ. 16,000 ಅನ್ನೋದು ಚಿಕ್ಕ ನಂಬರ್ ಅಲ್ಲ. ಇವತ್ತು ಕಲ್ಯಾಣ ನಗರಲ್ಲಿ ಈ 2.0 ಬ್ರಾಂಚ್ ನ ಲಾಂಚ್ ಮಾಡಿರೋದಕ್ಕೆ ನಾವು ಸಖತ್ ಖುಷಿಯಾಗಿದ್ದೀವಿ. ಆಕ್ಚುಲಿ ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ ಮೊಮೆಂಟ್ ಫಾರ್ ಅಸ್. ಈ ಕನಸು ನಿಜವಾಗಿ ಆಗೋಕೆ ಎಷ್ಟೋ ಹಾರ್ಡ್ ವರ್ಕ್ ಮಾಡಿದ ನಮ್ಮ ಇಡಿ ಶಿವಾಜಿ ಅವರಿಗೆ ಫಸ್ಟ್ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಥ್ಯಾಂಕ್ ಯು ಸರ್, ವಿತೌಟ್ ಯು ದಿಸ್ ವುಡ್ಂಟ್ ಹ್ಯಾವ್ ಬಿನ್ ಪಾಸಿಬಲ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಫ್ಕೋರ್ಸ್ ನಮ್ಮ ಬಿಲೌಡ್ ಸ್ಟಾಫ್, ನೀವಿಲ್ಲ ಅಂದ್ರೆ ಈ ಸಕ್ಸಸ್ ಸಾಧ್ಯನೇ ಅಲ್ಲ. ಬಿಕಾಸ್ ಫ್ರಮ್ ಸೆಂಟರ್ ಮ್ಯಾನೇಜರ್ ಟು ಥೆರಪಿಸ್ಟ್, ನೀವೆಲ್ಲರೂ ಒಂದು ಟೀಮ್ ಆಗಿ, ಒಂದು ಫ್ಯಾಮಿಲಿ ಆಗಿ, ಒಂದೊಂದು ಕ್ಲೈಂಟ್ಗೂ ಪರ್ಸನಲೈಸ್ಡ್ ಕೇರ್ ತಗೊಂಡು ಅವರು ವೆಯ್ಟ್ ಲಾಸ್ಗೆ ಕಾನ್ಸಂಟ್ರೇಟ್ ಮಾಡಿ ರಿಸಲ್ಟ್ ಕೊಡ್ತಿರಲ್ವಾ, ಅದೇ ಈ ಸಕ್ಸಸ್ಗೆ ಮುಖ್ಯವಾದ ಕಾರಣ. ಸೊ ಅದಕ್ಕೆ ನಾವೆಲ್ಲರೂ ನಿಮಗೆ ಕ್ಲಾಪ್ ಮಾಡಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಪ್ರೆಸ್ ಪೀಪಲ್, ಈ ತರ ಒಂದು ಒಳ್ಳೆ ಲಾಂಚ್ಗೆ ಬಂದು ಈ ಒಳ್ಳೆ ವಿಷಯನ ಪಬ್ಲಿಕ್ಗೆ ಪ್ರಾಪರ್ ಆಗಿ ರೀಚ್ ಮಾಡ್ಸಕ್ಕೆ ಬಂದಿರುವ ಈ ಪ್ರೆಸ್ ಪೀಪಲ್ ಎಲ್ರಿಗೂ ತುಂಬಾ 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 ಥ್ಯಾಂಕ್ಸ್. ಅಂಡ್ ಅಫ್ಕೋರ್ಸ್ ನಮ್ಮ ಕಾರ್ಪೊರೇಟ್ ಟೀಮ್, ನಮ್ಮ ಡೈರೆಕ್ಟರ್ ಆಫ್ ಆಪರೇಷನ್ಸ್ ಕೃಷ್ಣರಾಜ್ ಅವರಿಗೆ, ಅಂಡ್ ಪುನರೆಡ್ಡಿ ಸರ್ಗೆ, ಆದಿತ್ಯ ಅವರಿಗೆ, ಎಲ್ರಿಗೂ ಹಾರ್ಟ್ಫೆಲ್ ಥ್ಯಾಂಕ್ಸ್. ಫೈನಲಿ ಆಶಿಕಾ ಅವರೇ,
ಅಫ್ಕೋರ್ಸ್ ಐ ಸ್ಟಾರ್ಟೆಡ್ ಲವಿಂಗ್ ಹರ್ ಬಿಕಾಸ್ ಒಂದು ಆರ್ಟಿಸ್ಟ್ ಆಗಿ ಅಫ್ಕೋರ್ಸ್ ಶಿ ಇಸ್ ವೆರಿ ಟ್ಯಾಲೆಂಟೆಡ್, ವೆರಿ ಬ್ಯೂಟಿಫುಲ್. ಅದು ಕಾಮನ್ ಕ್ವಾಲಿಫಿಕೇಶನ್ ಒಂದು ಆರ್ಟಿಸ್ಟ್ಗೆ. ಆದರೆ ಶಿ ಇಸ್ ವೆರಿ ಸಿಂಪಲ್, ವೆರಿ ಡೌನ್ ಟು ಎರ್ತ್, ವೆರಿ ಫ್ರೆಂಡ್ಲಿ. ಅದು ಸ್ವಲ್ಪ ಅಪರೂಪ. ಆಸ್ ಅನ್ ಆರ್ಟಿಸ್ಟ್ ಐ ನೋ ದಟ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಗ್ರೇಸಿಂಗ್ ದಿಸ್ ಅಕೇಶನ್. ಅಫ್ಕೋರ್ಸ್ ಈ ಒಂದು ಫಂಕ್ಷನ್ನ ನಿಮ್ಮ ಪ್ರೆಸೆನ್ಸ್ ಇನ್ನೊಂದು ಸ್ಪೆಷಲ್ ಮೂಮೆಂಟ್ ಆಗಿ ನಮಗೆ ಮಾಡಿದ್ದೆ. ಥ್ಯಾಂಕ್ ಯು ಸೋ ಮಚ್ ಮಾ. ಅಂಡ್ ಥ್ಯಾಂಕ್ಸ್ ಟು ಎವ್ರಿ ಒನ್. ಥ್ಯಾಂಕ್ ಯು.